ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಪಂಚಮಸ್ಕಂದ. ರಾಜೋವಾಚ ಪ್ರಿಯಂ ವ್ರತಮಃ ಭಾಗವತ ಆತ್ಮ ರಾಮಃ ಕಥಂ ಮುನೇ ಗೃಹೇ ಅರಮತಃ ಯನ್ಮೂಲಃ ಕರ್ಮಬಂಧಪರಾಭವಃ. ಪಂಚಮಸ್ಕಂದೆ ಶಿಂಶುಮಾರ ಕಥಾ ಬಂದೆ. ಪರೀಕ್ಷಿತ ಮಹಾರಾಜ ಕೇಳುತ್ತಾನೆ, ಸ್ವಾಮಿನ್ ಪ್ರಿಯವ್ರತರ ಕಥೆ ಹೇಳಬೇಕು ಎಂದು ಬೇಡಿಕೊಂಡ. ಇದರಂತೆ ಶುಕಾಚಾರ್ಯ ಹೇಳಲು ಪ್ರಾರಂಭಿಸಿದರು. ಪ್ರಿಯವ್ರತನು ದೊಡ್ಡವನಾಗಿ ಬೆಳೆಯಲು ನಾರದರು ಬಂದು ಸನ್ಯಾಸ ಸ್ವೀಕರಿಸು ಎಂದರು. ಆದರೆ ಬ್ರಹ್ಮನು ನೀ ಗೃಹಸ್ಥಾಶ್ರಮಿಯಾಗು ಎಂದರು. ಅದರಂತೆ ಆತ ವಿವಾಹಿತನಾದನು. ಆಕೆಯಿಂದ ಆತನಿಗೆ 10 ಜನ ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗಳು ಹುಟ್ಟಿದಳು. ಆ 10 ಜನ ಮಕ್ಕಳೇ ಅಗ್ನಿಧ್ರ, ಇದ್ಮಜವ್ಯ, ಯಜ್ಞಬಾಹು, ಮಹಾವೀರ, ಹಿರಣ್ಯರೇತ, ಗ್ರಣಾಪಸ್ಥ, ಸಾವನ, ಮೇಘಾತಿಥಿ, ವೀತಿಹೋತ್ರ ಮತ್ತು ಕವಿ ಎಂಬ ಹೆಣ್ಣು ಓಜಸ್ವತಿ ಇವೆಲ್ಲ ಹುಟ್ಟಿತು. ಆದರೆ ಗಂಡು ಮಕ್ಕಳೆಲ್ಲ ಸನ್ಯಾಸಿಯಾದರು. ಆಗ ಪ್ರಿಯವ್ರತನಿಗೆ ಬೇಸರವಾಗಿ ಒಂದು ಸುವರ್ಣರಥವನ್ನು ಮಾಡಿ ಸೂರ್ಯನ ಹಿಂದೆಯೇ ಅವನ ವೇಗದಲ್ಲೇ 8 ದಿಕ್ಕುಗಳಿಗೂ ಹೋಗಿ 7 ಸಾಗರವನ್ನು ದಾಟಿದನು. ಆಗ ಅವನು ಪ್ರತಿ ಸೂರ್ಯನಂತೆ ಲೋಕಕ್ಕೆ ಪ್ರಕಾಶವನ್ನಾಗಿದ್ದನು. ಇವನ ತಮ್ಮ ಅಗ್ರೇಶ, ಪೂರ್ವಜತೆ ಎಂಬ ಅಪ್ಸರೆಯಿಂದ 7 ಜನ ಮಕ್ಕಳು ಹುಟ್ಟಿದರು. ಭರತ, ನಾಭಿರಾಜ, ಮೇಘವರ್ಷ ಇತ್ಯಾದಿಗಳು. ಇವರಿಗೆ ಒಬ್ಬರಿಗೆ ಒಂದೊಂದು ಖಂಡವನ್ನು ಕೊಟ್ಟರು. ನಾಭಿರಾಜನು ಯಜ್ಞ ಮಾಡಿ ಕಡೆಗೆ ಶ್ರೀಹರಿಯನ್ನು ಪ್ರತ್ಯಕ್ಷ ಮಾಡಿಕೊಂಡು ಕರೆದು ಹವಿಸ್ಸನ್ನು ಕೊಟ್ಟನು. ಆಗ ಅಲ್ಲೇ ಇದ್ದ ಭೃಗು ಮಹರ್ಷಿಯು ನೀನೇ ಈತನಿಗೆ ಮಗನಾಗಿ ಬಾ ಎಂದನು. ಅದರಂತೆ ಪರಮಾತ್ಮನು ವೃಷಭನಾಗಿ ಜನಿಸಿದ ಜಯಂತಿಯನ್ನು ವಿವಾಹಿತನಾದ. ನಂತರ 100 ಜನ ಮಕ್ಕಳನ್ನು ಪಡೆದು ಅವರಿಗೆ ಜ್ಞಾನೋಪದೇಶ ಮಾಡಿದನು. ಈ ಭರತ ಜಡಭರತನಾದ. ಈತನ ಪತ್ನಿ ಅಹರಣ. ಈತನು ಪ್ರಾಚೇಸನೇ. ಪ್ರಾಚೇಸನ ಬಹಳ ವೀರ. ಹಿಂದಿಗೆ ಇದು ಹೇಳಲ್ಪಟ್ಟಿದೆ. ಈತನು ತನಗೆ ಮುಪ್ಪು ಬಂದಾಗ ವೈರಾಗಿಯಾಗಿ ಅರಣ್ಯಕ್ಕೆ ಹೋದನು. ಅಲ್ಲಿ ವಾನಪ್ರಸ್ಥಾಶ್ರಮಿಯಾಗಿ ಚಕ್ರತೀರ್ಥನೊಂದಿಗೆ ಬಂದು ಅಲ್ಲಿ ಪ್ರತಿದಿನವೂ ಶ್ರೀಹರಿಯನ್ನು ಪೂಜಿಸಲು ಹೊಸಗ ತುಳಸಿ ದಳದಿಂದ ಪೂಜಿಸಿ. ಹೀಗೆ ಆತ ಅತಿ ವೈರಾಗಿಯಾಗಿ, ಆದರೆ ಕಡೆಯಲ್ಲಿ ಪ್ರಾರಬ್ಧ ಕರ್ಮವಶಾತ್ ಒಂದು ಹೆಣ್ಣು ಜಿಂಕೆ ಪೂರ್ಣ ಗರ್ಭಿಣಿಯಾದ ಒಂದು ಜಿಂಕೆಯೊಂದು ಅಲ್ಲಿ ಬಂದಿತು. ಅದೇ ಸಮಯದಲ್ಲಿ ಒಂದು ಹುಲಿ ತಿನ್ನಲು ಓಡಿ ಬಂತು. ಆಗ ಆ ಗರ್ಭಿಣಿ ಜಿಂಕೆ ಪ್ರಾಣಭಯದಿಂದ ಆ ತೀರ್ಥದಲ್ಲಿ ಬಿದ್ದಿತು. ಬೀಳುವ ಸಮಯದಲ್ಲಿ ಅದರಲ್ಲಿದ್ದ ಮರಿ ಜಿಂಕೆಯು ಹೊರಗೆ ಬಂದಿತು. ಅದು ಆ ನದಿಯಲ್ಲಿ ಬಿದ್ದು ನೀರಿನ ಮೇಲೆ ತೇಲುತ್ತಾ ಆ ಪ್ರಾಚೇಸರ ಬಳಿ ಬಂತು. ಇದನ್ನು ನೋಡಿದ ತಕ್ಷಣ ಆ ಪ್ರಾಚೇಸನು ದೇವರ ಜ್ಞಾನದಲ್ಲಿದ್ದವನು. ಈ ಜಿಂಕೆ ಬಂದೊಡನೆ ಅದರಲ್ಲಿ ಮೋಹ ಹುಟ್ಟಿ ಅದನ್ನು ಜೋಪಾನವಾಗಿ ಕಾಪಾಡಿ ಕಡೆಗೆ ಒಳ್ಳೆಯ ಜಿಂಕೆಯ ಸಂಘ ಸೇರಿಸಿದನು. ಆದರೆ ಅದರಲ್ಲಿ ಮಮತೆ ಇದ್ದುದರಿಂದ ಕಡೆಗೆ ಸಾಯುವಾಗ ಆ ಜಿಂಕೆಯನ್ನೇ ಸ್ಮರಿಸಿದನು. ಆದುದರಿಂದ ಕಡೆಗೆ ಜಿಂಕೆಯಾಗಿ ಹುಟ್ಟಿಬಿಟ್ಟನು. ಆದರೆ ದಿನಾಲೂ ಆತ ತುಳಸಿಯಿಂದ ಪೂಜಿಸುತ್ತಿದ್ದಾನಾದ್ದರಿಂದ ಆತನಿಗೆ ಜನ್ಮಾಂತರ ಸ್ಮೃತಿಯಿಂದ ದೇವರಲ್ಲಿ ಪ್ರೀತಿ ಮಾಡುತ್ತಿದ್ದನು. ತಾನು ಜಿಂಕೆಯಾಗಿದ್ದರೂ ಸಹ ಇನ್ನೊಂದು ಜಿಂಕೆ ಜೊತೆ ಸೇರದೆ ಏಕಾಂಗಿಯಾಗಿ ದೇವರ ಸ್ಮರಣೆಯಲ್ಲೇ ಇದ್ದನು. ಆದ್ದರಿಂದಲೇ ಅವನು ಪ್ರಾಣ ಬಿಟ್ಟು ಪ್ರಾಚೇಸರ ಮಗನಾಗಿ ಭರತನಾದನು. ಆ ಭರತ ಮೂಕನಂತಿದ್ದನು. ಸದಾ ಕಾಲವು ಹರಿಸ್ಮರಣೆಯಲ್ಲಿದ್ದನು. ಜಡಭರತನಂತೆ ಆಗಿಬಿಟ್ಟನು. ಆದ್ದರಿಂದ ಉಳಿದ 9 ಜನ ಪ್ರಾಚೇಸರು ಆತನು ಮೂಢನೆಂದರು. ಆದರೂ ಏನೂ ಮಾತನಾಡುತ್ತಿರಲಿಲ್ಲ. ಕಡೆಗೆ ಒಂದು ಹೊಲದ ಮಧ್ಯದಲ್ಲಿ ಒಂದು ಬಂಡೆ ಹಾಕಿ ಹೊಲವನ್ನು ಕಾದುಕೊಂಡಿರುವಂತೆ ಆಜ್ಞಾಪಿಸಿದರು. ಆಗ ಭರತನು ಇದು ಹರಿಯ ಆಜ್ಞೆ ಎಂದು ತಿಳಿದು ನೋಡಿಕೊಳ್ಳುತ್ತಿದ್ದ. ಯಾವ ಪ್ರಾಣಿ ಏನು ತಿಂದರೂ ಸಹ ಹರಿಪ್ರೀತಿಯಾಗಲಿ ಎಂದು ಹೇಳುತ್ತಿದ್ದ. ಹೀಗಿರಲು ಒಂದು ದಿನ ದೊಡ್ಡ ಕಳ್ಳರ ಗುಂಪೊಂದು ಬಂದು ಆ ಊರಿಗೆ ಕಾಳಿದೇವಿಯೇ ನರಬಲಿ ಕೊಡಕ್ಕಾಗಿ ಈ ಭರತನು ಬಲಪುಷ್ಟಿಯಿಂದಿರುವನು ಎಂದು ತಿಳಿದು ಆತನನ್ನು ಆ ದೇವಿಯ ಮುಂದೆ ಇಟ್ಟು ಬಲಿಗೆಂದು ಕತ್ತಿ ಎತ್ತಿದರು. ಇದಾವುದು ಭರತನಿಗೆ ಗೊತ್ತಾಗಲಿಲ್ಲ. ಯಾವಾಗ ಕತ್ತಿ ಎದೆಗೆ ಎತ್ತಿದರೋ
ಆ ಕ್ಷಣದಲ್ಲಿ ಆ ದೇವಿಯೇ ಎದ್ದು ಬಂದು ಕತ್ತಿ ಹಿಡಿದು ಅವನ ಕೈಯನ್ನೇ ಕತ್ತರಿಸಿ ಅವನ ತಲೆಯನ್ನು ಕಡಿದು ಹಾಕಿದಳು. ಈಕೆ ಹೊರಬಂದವಣ್ಣೆ ಅಲ್ಲಿಗೆ ಬಂದಿದ್ದ ಎಲ್ಲ ಬಲಿಪಶುಗಳು ಹಠಾತ್ತನೆ ಪ್ರಾಣ ಬಿಟ್ಟವು. ಅಲ್ಲಿದ್ದ ಹುಲಿ ಸಿಂಹಗಳು ಸಹ ಚೆದರಿ ಓಡಿ ಹೋದವು. ಆಗ ಕಾಳಿಕಾದೇವಿ ಎಲ್ಲರನ್ನು ಸಂಹರಿಸಿದಳು. ಎಂತಹ ಆಶ್ಚರ್ಯ! ಇಷ್ಟೆಲ್ಲವೂ ಆದರೂ ಆ ಭರತನು ಅಲ್ಲಾಡದೆ ಇದ್ದಲ್ಲೇ ಇದ್ದನು. ಇದೆಲ್ಲವೂ ಆದ ನಂತರ ಭರತನು ನಾರಾಯಣನ ಸ್ಮರಿಸುತ್ತಾ ತಾನು ಇದ್ದಲ್ಲಿಗೆ ಬಂದನು. ಆ ಸಮಯದಲ್ಲಿ ರಹುಗುಣ ರಾಜನಾದ ಉತ್ಕಲನು ಬಹು ಮದದಿಂದ ಬರುತ್ತಿದ್ದನು. ಆತನನ್ನು 4 ಜನರು ಹೊತ್ತಿದ್ದರು. ಆ ಸಮಯದಲ್ಲಿ ಈ ಭರತನನ್ನು ನೋಡಿ ಈತ ಪುಷ್ಟಿಯಾಗಿದ್ದಾನೆ ಎಂದು ಹತ್ತುಕೊಂಡು ಹೋಗು ಎಂದರು. ಅದರಿಂದ ಭರತನು ನಿಧಾನವಾಗಿ ಶ್ರೀಹರಿಯನ್ನು ಸ್ಮರಿಸುತ್ತಾ ನಡೆಯಲು ಉಳಿದ 3 ಸಮಯಕ್ಕೆ ಬರಲಿಲ್ಲವಾದ್ದರಿಂದ ರಾಜನಿಗೆ ದೂರಿತ್ತರು. ಆಗ ರಾಜನು ಎಚ್ಚರವಿತ್ತನು. ಹೀಗೆ ಮುಂದೆ ಹೋಗುತ್ತಿರಲು ಅಲ್ಲಿ ಇರುವೆಗಳು ಗುಂಪು ಗುಂಪಾಗಿ ಹೋಗುತ್ತಿದ್ದನ್ನು ನೋಡಿ ಅವೆಲ್ಲವೂ ಶ್ರೀಹರಿಯ ರೂಪವೆಂದು ತಿಳಿದು ಅದನ್ನು ನೋಡಲು ಬಗ್ಗಿದ. ಎಲ್ಲರಿಗೂ ಆಶ್ಚರ್ಯವಾಯಿತು. ರಾಜನು ಬೀಳುವುದಲ್ಲಿದ್ದನು. ಆಗ ರಾಜನು ತನ್ನ ಚಾವಟಿಯಿಂದ ಒಂದು ಏಟು ಹೊಡೆದನು. ಹೀಗೆ ಮುಂದೆ ಹೋಗುತ್ತಿರಲು ಅಲ್ಲಿಯೂ ಇರುವೆಗಳನ್ನು ನೋಡಿ ಪರಮಾತ್ಮ ರೂಪವನ್ನು ನೋಡಲು ಬಗ್ಗಿದನು. ಆಗ ರಾಜನು ಬಹಳ ಖಿನ್ನನಾಗಿ ತಾನೇ ಸ್ವಯಂ ಕೆಳಗಿಳಿದು ಮೂಕನಾಗಿದ್ದ ಆ ಭರತನನ್ನು ನೋಡಿ ಆತನಾರೆಂದು ತಿಳಿದು ಕಡೆಗೆ ರಾಜನು ತಾನು ಮಾಡುತ್ತಿದ್ದ ಅಪರಾಧದ ಅರಿವಾಗಿ ಆ ಜಡಭರತನ ಕಾಲಿಗೆ ಬಿದ್ದು ಜ್ಞಾನೋಪದೇಶ ಪಡೆದನು. ನಂತರ ಅವನು ಮೋಕ್ಷಕ್ಕೆ ಹೋದನು. ಈ ಉತ್ಕಲನು ಪ್ರೇಮವ್ರತ ವಂಶದವನು. ಈ ರೀತಿ ಭಕ್ತರ ಲಕ್ಷಣ ಇಲ್ಲಿ ತಿಳಿಸಿದೆ. ಪರೀಕ್ಷಿತ ರಾಜನು ಕೇಳುತ್ತಾನೆ, ಪ್ರೇಮವ್ರತ ರಾಜ ಸಪ್ತದ್ವೀಪವನ್ನು ಸೃಷ್ಟಿಸಿನೆಂದರಲ್ಲ, ಅದನ್ನು ತಿಳಿಸಬೇಕು ಎಂದು. ಶುಕಾಚಾರ್ಯ ಹೇಳುತ್ತಾರೆ, ಮಹಾರಾಜ ಕೇಳು. ಹರಿಯ ಮಹಿಮೆಯನ್ನು, ಆತನ ಸೃಷ್ಟಿಯನ್ನು ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಆದರೂ ನಾನು ಈಗ ಭೂಗೋಳವನ್ನು ನಾನು ತಿಳಿದಷ್ಟು ಹೇಳುವೆನು ಎಂದು ಹೇಳತೊಡಗಿದನು. ಈಗ ನಾವಿರುವುದು ಜಂಬೂದ್ವೀಪದಲ್ಲಿ. ಇದರ ವ್ಯಾಸ 6 ಮೈಲಿ. ಮೇರು ಪರ್ವತದ ಮೇಲೆ ಬ್ರಹ್ಮಲೋಕವಿದೆ. ಅದರ ಸುತ್ತಲೂ ಈ ಜಂಬೂದ್ವೀಪವಿದೆ. ಇದರಲ್ಲಿ 6 ಮೈಲಿ ಉದ್ದದ ಲವಣ ಸಮುದ್ರವಿದೆ. ಇದರ ದಕ್ಷಿಣ ಭಾಗದಲ್ಲಿ ಇರಾವತ ಖಂಡವಿದೆ. ಇದರ ಪಕ್ಕದಲ್ಲಿ ಹಿಮ ಮಾತ್ರ, ಹಿಮಾಲಯ, ಭಾರತ ಖಂಡಗಳಿವೆ. ಇದರ ಮೇಲೆ ಹರಿವಂಶ ಖಂಡವಿದೆ. ಇದರ ಪೂರ್ವದಲ್ಲಿ ಹೈಗ್ರೀವ ಖಂಡ. ಆ ಖಂಡ ನಮಗೆ ಕಾಣಿಸುವುದಿಲ್ಲ. ಜಂಬೂದ್ವೀಪದ ಸ್ವಲ್ಪ ಭಾಗದಲ್ಲಿ ಐರಾವತ ಖಂಡವಿದೆ. ಜಂಬೂದ್ವೀಪದ ಸ್ವಲ್ಪ ಭಾಗದಲ್ಲಿ ಐರಾವತ ಖಂಡದ ಒಂದು ಜಂಬೂದ್ವೀಪವಿದೆ, ಜಂಬೂ ಮರವಿದೆ. ಇದರ ಹಣ್ಣುಗಳು ದೇವತೆಗಳಿಗೂ ಸಹ ಪ್ರಿಯವಾದುದು. ಈ ಹಣ್ಣಿನ ರಸ ಈ ಭರತಕ್ಕೆ ಬಿದ್ದ ಭಾಗವೆಲ್ಲ ಬಂಗಾರವಾಯಿತು. ಇದನ್ನು ನೋಡಲು ದೇವತೆಗಳು ಸಹ ಇಲ್ಲಿಗೆ ಬರುತ್ತಾರೆ. ಇಲ್ಲಿ ಶಿವ ಪಾರ್ವತಿ ಇಬ್ಬರೇ ಇರೋದು. ಮೇರು ಪರ್ವತದ ಮೇಲಿನಿಂದ ಗಂಗೆ ಇಳಿಯುತ್ತಾಳೆ. ಪರಮಾತ್ಮನು ಒಂದು ಸಾರಿ ದೇಹವನ್ನು ದೊಡ್ಡದಾಗಿ ಬೆಳೆಸಿಕೊಂಡು ತನ್ನ ಪಾದವನ್ನು ಬೆಳೆಸಿದ. ಆಗ ಆ ಪಾದ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮಕಟಾಹವನ್ನೇ ಒಡೆದು ಅಲ್ಲಿದ್ದ ಗಂಗೆ ಕೆಳಗಿಳಿದಾಗ ಬ್ರಹ್ಮನು ಇದು ಪರಮಾತ್ಮನ ಪಾದೋದಕ ಎಂದು ತಿಳಿದು ಆ ಪಾದೋದಕದಿಂದ ಮತ್ತೆ ಶ್ರೀಪಾದವನ್ನು ತೊಳೆದು ತಾವು ಶುದ್ಧರಾದನೆಂದು ತಿಳಿದು ಕೆಳಗೆ ಬಿಟ್ಟರು. ತಕ್ಷಣ ಶಿವನು ತನ್ನ ತಲೆಯಲ್ಲಿ ಹೊತ್ತನು. ಹೀಗೆ ಅನೇಕ ಸಾವಿರಾರು ವರ್ಷಗಳಾದ ಮೇಲೆ ಈ ಮೇರುವಿನ ಮೇಲೆ ಬಿಟ್ಟರು. ಅಲ್ಲಿ ಸಪ್ತರ್ಷಿಗಳು ತಾವು ಸ್ನಾನ ಮಾಡಿ ಅದನ್ನು 4 ವಿಭಾಗ ಮಾಡಿದರು. ಪೂರ್ವ ದಿಕ್ಕಿನಲ್ಲಿ ಹೋದ ಜಲಕ್ಕೆ ಸೀತಾ ಎಂದು, ಪಶ್ಚಿಮಕ್ಕೆ ಹೋದ ನೀರು ಕೇತುಮಾನ ಎಂದು, ಉತ್ತರಕ್ಕೆ ಭದ್ರ ಎಂದು, ದಕ್ಷಿಣಕ್ಕೆ ಬಂದಿದ್ದು ಅಲಕನಂದನಾಗಿ ಬಿಟ್ಟಳು. ನಂತರ ಆ ಅಲಕನಂದವೇ ಹಿಮಾಲಯ ಮೇಲಿನಿಂದ ಇಳಿದು ಭಾರತಕ್ಕೆ ಬಂದು ಗಂಗೆ ಎಂದಾದಳು. ಭದ್ರನೆಂಬ ನದಿಗೆ ಹೈಗ್ರೀವ ದೇವರು ಎಂದು ಉಪಾಸನೆ ಮಾಡುತ್ತಾರೆ. ಇದರ ಪಕ್ಕದಲ್ಲಿ ರಮ್ಯಕ ಖಂಡವಿದೆ. ಖಂಡದಲ್ಲಿ ಮತ್ಸ್ಯನನ್ನು, ಹಿರಣ್ಯ ಖಂಡದಲ್ಲಿ ಕೂರ್ಮನನ್ನು, ಉತ್ತರ ಖಂಡದಲ್ಲಿ ಪರಾದೇವಿಯನ್ನು, ನಾರಸಿಂಹನನ್ನು, ಕಿಂಪುರುಷ ಖಂಡದಲ್ಲಿ ಶ್ರೀರಾಮಚಂದ್ರನನ್ನು ಪೂಜಿಸುತ್ತಾ ಶ್ರೀ ಹನುಮಂತಾದಿ ಭಕ್ತರು ಪೂಜಿಸುತ್ತಾರೆ. ಗಂಧರ್ವ ಖಂಡದಲ್ಲಿ ಗಂಧರ್ವರ ಜೊತೆಯಲ್ಲಿ ಪರಮಾತ್ಮನು ನಿಜವಾದ ಜ್ಞಾನವನ್ನು ಬೋಧಿಸುತ್ತಿದ್ದಾನೆ. ಭರತ ಖಂಡದಲ್ಲಿ ನರನಾರಾಯಣರು ಇರುತ್ತಾರೆ. ನಾರದರು ಅವರನ್ನು ಕೊಂಡಾಡುತ್ತಿರುತ್ತಾರೆ. ಭರತ ಖಂಡದಲ್ಲಿ ಅನೇಕ ನದಿಗಳು, ಬೆಟ್ಟಗಳು ಇದೆ. ಮಲಯ, ತ್ರಿಕೂಟ, ಶ್ರೀಶೈಲ, ವಿಂಧ್ಯ, ಚಿತ್ರ, ನೀಲ, ಇಂದ್ರಶಿಲ, ವೆಂಕಟಾಚಲದ ಬೆಟ್ಟಗಳು, ಚಂದ್ರಿಕಾ, ಕಾವೇರಿ, ವೇಣು, ಭೀಮ, ಕೃಷ್ಣ, ಗೋದಾವರಿ, ಅರ್ಕಾವತಿ, ಸಿಂಧು, ಯಮನ, ಬ್ರಹ್ಮಪುತ್ರ, ಘಟಪ್ರಭಾ, ಸರಿಯು, ಚಂದ್ರ, ದುರ್ಗಾ ಇತ್ಯಾದಿ ನದಿಗಳಿವೆ.
ಈ ಖಂಡದಲ್ಲಿ ಯಾವ ಮನುಷ್ಯರು ಹುಟ್ಟುತ್ತಾರೋ ಅವರು ಮೋಕ್ಷಕ್ಕೆ ಹೋಗುತ್ತಾರೆ ಎಂದು ಶುಕಾಚಾರ್ಯರು ಹೇಳಿದರು. ಚಂಪು ದ್ವೀಪ, ಶ್ವೇತದ್ವೀಪ, ಕುಶದ್ವೀಪ, ಕ್ವಾಂಚದ್ವೀಪ, ಪುಷ್ಕರ ದ್ವೀಪ, ಇದರ ಮಧ್ಯದಲ್ಲಿ ಶ್ವೇತದ್ವೀಪವಿದೆ. ಇದರಲ್ಲಿ 3 ಭಾಗವಿದೆ: ಶ್ರೀ, ಭೂ, ದುರ್ಗ. ಈ 3ರಲ್ಲಿ ಪರಮಾತ್ಮನಿರುತ್ತಾನೆ. ಇದೇ ವೈಕುಂಠ, ಮೋಕ್ಷ. ಇದು ಮಾತ್ರ ಪ್ರಳಯವಾದರೂ ಕೂಡ ಇದಕ್ಕೆ ಅಪಾಯವಿಲ್ಲ. ಸೂರ್ಯನು ಮರ್ತ್ಯಲೋಕದಲ್ಲಿದ್ದಾನೆ. ಅದರ ಮೇಲೆ ಧ್ರುವ ನಕ್ಷತ್ರ ಇದೆ. ಸೂರ್ಯನಿಂದ ದಿಕ್ಕುಗಳನ್ನು ತಿಳಿಯುತ್ತೇವೆ. ಸೂರ್ಯನ ಮೇಲೆ ಚಂದ್ರನಿದ್ದಾನೆ, ಅವನ ಮೇಲೆ ಶುಕ್ರನಿದ್ದಾನೆ, ನಂತರ ಬುಧ, ನಂತರ ಗುರು, ನಂತರ ಶನಿ. 11ನೇ ಯೋಜದಲ್ಲಿ ಸಪ್ತರ್ಷಿ ಮಂಡಲವಿದೆ. ಅಲ್ಲಿಂದ ಧ್ರುವ ನಕ್ಷತ್ರವಿದೆ. ಅಲ್ಲಿಂದ ಸ್ವರ್ಗ ರಂಧ್ರಗಳಿವೆ. ಸೂರ್ಯನ ಕೆಳಗೆ 10 ಯೋಜನ ಕೆಳಗೆ ರಾಹು ಇದ್ದಾನೆ. ಅಲ್ಲಿಂದ 8 ಯೋಜನದಲ್ಲಿ ಕೇತು ಇದ್ದಾನೆ. ಅಂದರೆ ನಮಗೆ 10,000 ಯೋಜನ ಮೈಲಿ ದೂರದಲ್ಲಿದ್ದಾನೆ. ರಾಹುವಿನ ನೆರಳು ದೊಡ್ಡದಾದರೂ ಸೂರ್ಯಗ್ರಹಣವಾಗುತ್ತದೆ. ಇನ್ನು ಕೆಳಗೆ ಅತುಳ, ವಿತುಳ, ತಳಾತಳ, ಸುತಳ, ರಸಾತಳ, ಮಹಾತಳ, ಪಾತಾಳ, ಹೀಗೆ 7 ಲೋಕವಿದೆ. ಅಲ್ಲಿ ಶೇಷದೇವರಿದ್ದಾರೆ. ಇದರಲ್ಲಿ ಸಂಕರ್ಷಣ ರೂಪಿ ಹರಿ ಇದ್ದಾನೆ. ಈತನು ಪ್ರಳಯ ಕಾಲದಲ್ಲಿ 1000 ಹೆಡೆಯಿಂದ ಅಗ್ನಿಯನ್ನು ಉಗುಳುತ್ತಾನೆ. ಆಗ ಎಲ್ಲವೂ ಸುಟ್ಟು ಭಸ್ಮೀಭೂತವಾಗುತ್ತದೆ. ಅದಾದ ನಂತರ 100 ವರ್ಷಗಳ ಕಾಲ ಒಂದೇ ಸಮನೆ ಮಳೆ ಬರುತ್ತದೆ. ಆಗ ಒಂದೊಂದು ಹನಿ ಆನೆಯ ಸೊಂಡಿಲ ಗಾತ್ರವಿದ್ದು 3 ಲೋಕಗಳು ಜಲಮಯವಾಗುತ್ತದೆ. ನಂತರ ಬ್ರಹ್ಮನು ಮತ್ತೆ ಸೃಷ್ಟಿಸುತ್ತಾರೆ. ಸ್ವರ್ಗದ ಕೆಳಗೆ ನರಕವಿದೆ. ರೌರವ, ಕುಂಭಿಪಾಕ, ತಾಮಿಷ್ಟ, ಅಂತತಾಮಿಷ್ಟ, ಮಹಾರೌರವ, ಕಾಲಸೂತ್ರ, ಅಸಿಪತ್ರವನ, ಸೂಕರಮುಖ, ಅಂಧಕೂಪ ಇತ್ಯಾದಿ ಒಟ್ಟು 28 ಮಹಾನರಕಗಳಿವೆ. 7 ನಿತ್ಯ ನರಕಗಳು. ಇದೇ ಯಮನ ರಾಜ್ಯ. ಇವನ ಅಡಿಯಾಳಾಗಿ 1000 ಜನ ಚಿತ್ರಗುಪ್ತರು ಇದ್ದಾರೆ. ಒಂದು ಮನೆಗೆ ಬೆಂಕಿ ಇಟ್ಟರೆ ಅಥವಾ ಪರಗೆ ಬೆಂಕಿ ತಲಗಿಸಿದರೆ ಸರಸಲಾಭವೆಂಬ ನರಕ. ಪರಸತಿಯನ್ನು ದಾಸಿಯನ್ನಾಗಿ ಮಾಡಿಕೊಂಡರೆ ಪರಸ್ತ್ರೀಯನ್ನು ನೋಯಿಸಿದರೆ ರೌರವವೆಂಬ ನರಕ. ತಂದೆ ತಾಯಿಗಳು, ಹಿರಿಯರು, ಸ್ನೇಹಿತರು, ಮಕ್ಕಳಿಲ್ಲದೆ ತಿಂದರೆ, ಜತೆಗಾರರಿಲ್ಲದೆ ತಿಂದರೆ ಕ್ರಿಮಿಭೋಜನವೆಂಬ ನರಕ. ಇತ್ಯಾದಿ ಪಾಪಕ್ಕೆ ಇತ್ಯಾದಿ ನರಕಗಳೆಂದು ಹೇಳಿ, ಈಗ ನಾನು ಹೇಳಿದ್ರಲ್ಲಿ ಹೆಚ್ಚು ಕಡಿಮೆ ಇರಬಹುದು ಎಂದು ಹೇಳಿ ಸ್ಥೂಲ ರೂಪ ಮುಗಿಯಿತು. ಇನ್ನು ಸೂಕ್ಷ್ಮ ರೂಪವನ್ನು ಹೇಳುವಿನ ಕೇಳು ಎಂದು ಹೇಳತೊಡಗಿದನೆಂಬಲ್ಲಿಗೆ ಶ್ರೀಮದ್ ಭಾಗವತದ ಪಂಚಮಸ್ಕಂದ ಮುಗಿದಿತು. ಇತಿ ಪಂಚಮಸ್ಕಂದ ಸಂಪೂರ್ಣಂ. ಭಾರತೀರಮಣ ಮುಖ್ಯ ಪ್ರಾಣಾಂತರ ಕುಲದೇವತಾ ಲಕ್ಷ್ಮೀ ವೆಂಕಟೇಶ್ವರ ಪ್ರಿಯತಾಂ ಲಕ್ಷ್ಮೀ ವೆಂಕಟೇಶ್ವರ ಭಿನ್ನ ಶ್ರೀಕೃಷ್ಣ ಪ್ರಿಯತಾಂ ಪ್ರಿಯತೋಭವತು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.